ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ನಾನಿವತ್ತು ತೋರಿಸ್ತಿದ್ದೀನಿ ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ. ಸೊ ಬನ್ನಿ ಏನೇನು ಬೇಕಾಗತ್ತೆ ನೋಡೋಣ. ಎಗ್ ಬಿರಿಯಾನಿ ಮಾಡೋಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಕೊತ್ತಂಬರಿ. ಸೊ ಮಸಾಲೆ ಸಾಮಾನು ಏನೇನು ಬೇಕಾಗತ್ತೆ ಅಂತ ನೋಡೋಣ ಈಗ. ಪಲಾವ್ ಎಲೆ, ಯಾಲಕ್ಕಿ, ಚಕ್ಕೆ, ಜಾಪತ್ರೆ, ಸ್ಟಾರ್ ಹೂವು, ಶಾಜೀರಿಗೆ, ಕಲ್ಲುವು, ಲವಂಗ ಹಾಗೂ ಕಸೂರಿ ಮೆಥಿ. ಸೊ ಇದು ಪೌಡರ್ ಏನು ಬೇಕಾಗುತ್ತೆ ಅಂದರೆ ನೋಡ್ಬೋದು ನೀವು, ಉಪ್ಪು, ಅರಿಶಿನ, ಬಿರಿಯಾನಿ ಪೌಡರು ಹಾಗೂ ಧನಿಯಾ ಪೌಡರು. ಸೊ ಇನ್ನೊಂದು ಕಡೆ ನಾನಿಲ್ಲಿ ಮೊಟ್ಟೆನ ಬೇಯಿಸ್ಲಿಕ್ಕೆ ಇಟ್ಟಿದ್ದೆ. ಸೊ ಮೊಟ್ಟೆ ಬೆಂದಾದಮೇಲೆ ಈ ಥರ ಬಿಡಿಸ್ಕೊಂಡು ಅರ್ಧ ಕಟ್ ಮಾಡ್ಕೋಬೇಕು. 2/2 ಕಟ್ ಮಾಡಿ ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕಿ, ಸೊ ಎಣ್ಣೆ ಸ್ವಲ್ಪ ಬೆಚ್ಚಗಾದ್ಮೇಲೆ ಸ್ವಲ್ಪ ಅರಿಶಿನ, ಖಾರ ಪುಡಿ, ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಎಣ್ಣೆ ಸ್ವಲ್ಪ ಬೆಚ್ಚಗೆ ಇರಲಿ. ಫುಲ್ ಕಾದ್ಮೇಲೆ ಹಾಕ್ಬಿಟ್ರೆ ಸೀದೋಗಿಬಿಡುತ್ತೆ, ಅದು ಕರ್ರಗಾಗಿಬಿಡುತ್ತೆ. ಸೊ ಬೆಚ್ಚಗಿದ್ದಾಗಲೇ ಎಲ್ಲ ಪೌಡರ್ ಹಾಕಿಬಿಟ್ಟು ಈ ಥರ ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು. ಸೊ ಈ ರೀತಿ ಮೊಟ್ಟೆನ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಒಂದು ಸೈಡ್ ಎತ್ತಿಟ್ಕೊಳ್ಬೇಕು. ಸೊ ಇನ್ನೊಂದು ಕಡೆ ಇಲ್ಲಿ ನಾವು ಮಿಕ್ಸಿ ಜಾರ್ಗೆ ಸ್ವಲ್ಪ ಪುದೀನ, ಹಸಿಮೆಣಸಿನ್ಕಾಯಿ ಹಾಗೂ ಕೊತ್ತಂಬರಿ ಇದಿಷ್ಟು ಮೂರನ್ನು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಆಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡಬೇಕು. ನೀರು ಆ್ಯಡ್ ಮಾಡಿ ಇನ್ನೂ ನುಣ್ಣಗೆ ರುಬ್ಕೋಬೇಕು. ಫುಲ್ ಪೇಸ್ಟ್ ಆಗಬೇಕದು. ಸೊ ಈ ಕಡೆ ಒಂದು ಬಿರಿಯಾನಿ ಪಾತ್ರೆ ಮಾಡಲಿಕ್ಕೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಹಾಗೂ ಈಗ ಬೆಣ್ಣೆ. ಸೊ ಎಣ್ಣೆ ಸ್ವಲ್ಪ ಬೆಣ್ಣೆ ಸ್ವಲ್ಪ ಹಾಕ್ಕೊಂಡು ಈಗ ಫಸ್ಟಿಗೆ ತೋರಿಸಿದ್ನಲ್ಲ ಎಲ್ಲ ಮಸಾಲ ಸಾಮಾನು ಕೂಡ ಆ್ಯಡ್ ಮಾಡ್ಕೋಬೇಕು ಆದಮೇಲೆ. ಸೊ ನೆಕ್ಸ್ಟು ಇವಾಗ ನಾನು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸೊ ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆದ ನಂತರ ಪುದೀನ ಹಾಕಬೇಕು. ಪುದೀನೂ ಈ ಥರ ಕೈ ಆಡಿಸ್ಬೇಕು. ಹಾಕಿದ್ಮೇಲೆ ನೆಕ್ಸ್ಟ್ ಇವಾಗ ಈರುಳ್ಳಿ ಹಾಕಬೇಕಾಗುತ್ತೆ. ಸೊ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈಗ. ನೋಡ್ತಿರ್ಬೋದು ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಉದ್ದನೇ ಹೆಚ್ಕೊಂಡಿರೋದು, ಟೊಮ್ಯಾಟೊ ಕೂಡ. ಸೊ ಇದನ್ನ ಸ್ವಲ್ಪ ಬ್ರೌನ್ ರೋಸ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಈರುಳ್ಳಿ ಎಲ್ಲ ಬ್ರೌನ್ ರೋಸ್ಟ್ ಆಗಬೇಕು. ಸೊ ಇವಾಗ ನೋಡ್ಬೋದು ನೀವು, ಇಲ್ಲಿ ಬ್ರೌನ್ ರೋಸ್ಟ್ ಆಗಿದೆ ಈರುಳ್ಳಿ. ಈಗ ಸ್ವಲ್ಪ ಕಲ್ಲು ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕಾಗುತ್ತೆ. ಆಮೇಲೆ ರುಬ್ಕೊಂಡಿದ್ದ ಪೇಸ್ಟ್ ಹಾಕಿದ್ದೀನಿ, ಅದೇ ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಹಾಕಿ ರುಬ್ಕೊಂಡಿದ್ನಲ್ಲ ಆ ಪೇಸ್ಟ್ ಆ್ಯಡ್ ಮಾಡಿದ್ದೀನಿ. ಸೊ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕಾಗತ್ತೆ. ಸೊ ಅದು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು, ಏನೋ ಎಲ್ಲ ಹಸಿ ವಾಸನೆ ಹೋಗೋ ಥರ. ಆಮೇಲೆ ಈಗ ಟೊಮ್ಯಾಟೊ ಆ್ಯಡ್ ಮಾಡಿದ್ದೀನಿ. ಆಮೇಲೆ ನೆಕ್ಸ್ಟಿಗೆ ಸ್ವಲ್ಪ ಎಲ್ಲ ಪೌಡರ್ ಇತ್ತಲ್ಲ, ಅದು ಅರಿಶಿನ, ಧನಿಯಾ ಪೌಡರು ಹಾಗೂ ಬಿರಿಯಾನಿ ಪೌಡರ್ ಮೂರನ್ನು ಹಾಕ್ಕೊಂಡಿದ್ದೀನಿ. ಸೊ ಎಲ್ಲ ಹಾಕಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಮೊಸರು ಹಾಕ್ತಿದ್ದೀನಿ. ಹುಳಿ ಮೊಸರು ಇದ್ರೆ ಹಾಕೋಬೋದು. ಹುಳಿ ಇಲ್ಲ ಅಂತಂದರೆ ಸ್ವಲ್ಪ ನಿಂಬೆಹಣ್ಣು ಹಾಕೋಬೋದು. ಸೊ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ ನಾನು ಇವಾಗ. ಮೊಸರೇ ಹುಳಿ ಇತ್ತು ಅಂದರೆ ನಿಂಬೆಹಣ್ಣು ಹಾಕೋದೇನು ನೆಸೆಸಿಟಿ ಇರಲ್ಲ. ಸೊ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ, ಎಲ್ಲ ಕಲಿಸ್ತೇವೆ.
ಕಲಿಸ್ಬಿಟ್ಟು ಇವಾಗ ಅಕ್ಕಿ ಹಾಕ್ತಾಯಿದ್ದೀನಿ. ಬಾಸ್ಮತಿ ಅಕ್ಕಿ ಇದ್ದರೆ ಬಾಸ್ಮತಿ ಅಕ್ಕಿ ಯೂಸ್ ಮಾಡ್ಕೋಬೋದು, ಇಲ್ಲ ನಿಮಗೆ ಯಾವ್ದು ಇಷ್ಟನೋ ಅದು ಆ ಅಕ್ಕಿ ಹಾಕೋಬೋದು. ಸೊ ಎಲ್ಲ ನೀಟಾಗಿ ಕೈ ಆಡಿಸ್ತಾಯಿದೆ. ಫುಲ್ ನೀಟಾಗಿ ಮಿಕ್ಸ್ ಮಾಡಬೇಕು ಅದನ್ನು, ಎಲ್ಲ ಮಸಾಲ ಎಲ್ಲ ನೀಟಾಗಿ ಎಲ್ಲ ರೈಸಿಗೆ ಹತ್ಕೋಬೇಕು. ಆಮೇಲೆ ನೀರು ಹಾಕಬೇಕು, ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಕಡಿಮೆ ನೀರು ಹಾಕಬೇಕು, ಉದುರಾಗಬೇಕು ಅಂತ. ಸೊ ಆ ಒಂದು ಹಸಿ ಮೊಟ್ಟೆ ಒಡೆದಾಕ್ತಿದ್ದೀನಿ. ಸೊ 1 ನಿಮಿಷ ಬಿಟ್ಟು ಅದನ್ನು ಕೈ ಆಡಿಸ್ತೀನಿ. ಸೊ ನೆಕ್ಸ್ಟ್ ಇವಾಗ ನಾನು ಆವಾಗಲೇ ಫಸ್ಟಿಗೆ ರೋಸ್ಟ್ ಮಾಡ್ಕೊಂಡಿದ್ದೆ ಅದು ಮೊಟ್ಟೆ ಎಲ್ಲ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಸೊ ಮೊಟ್ಟೆ ಹಾಕಿ ಆಲ್ಮೋಸ್ಟ್ ಆಗಿದೆ ಎಗ್ ಬಿರಿಯಾನಿ. 2 ನಿಮಿಷ ಬಿಟ್ಬಿಟ್ಟು ಅದು ಅನ್ನ ಎಲ್ಲ ಬೆಂದಿದ್ರೆ ಆಫ್ ಮಾಡಿ ಇವಾಗ ಪ್ಲೇಟ್ ಮುಚ್ಚಿಬಿಟ್ಟು. ಸೊ ನೀವು ನೋಡ್ಕೊಳ್ಳಿ, ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಬಾಯ್, ಟೇಕ್ ಕೇರ್.